ನೀವು ಫನ್ಗೋಸ್ಕರ ಅಂತ ಒಂದು ಗೇಮ್ ಅನ್ನ ಆಡ್ತೀರಾ, ಆದ್ರೆ ಆ ಗೇಮ್ ಅನ್ನ ಆಡಿ ಮುಗಿಸ್ತಿದ್ದಂಗೆನೆ 5 ರಿಂದ 6 ಡಿಮನ್ಸ್ ಗಳು ನಿಮ್ಮ ಹಿಂದೆ ಬಿದ್ದುಬಿಟ್ರೆ ಹೇಗಿರುತ್ತೆ? ಅಂತದ್ದೇ ಭಯಂಕರವಾಗಿರೋ ಹಾರರ್ ಮಿಸ್ಟರಿ ಮೂವಿನ ನಾವು ಇವತ್ತು ನೋಡ್ತಿರೋದು. ಅಂದಂಗೆ ಈ ಮೂವಿ ಹೆಸರು ಟ್ಯಾರೋ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಒಂದು ಫ್ರೆಂಡ್ಸ್ ನ ಗ್ರೂಪ್ ಪಾರ್ಟಿ ಮಾಡ್ತಿರೋದನ್ನ ತೋರಿಸ್ತಾರೆ. ಯಾಕೆ ಅಂತಂದ್ರೆ ಇವರ ಗ್ರೂಪ್ ನಲ್ಲಿರುವಂತ ಎಲಿಸ್ ಅನ್ನೋ ಒಬ್ಳು ಹುಡುಗಿಯ ಬರ್ತ್ಡೇ ಇವತ್ತು. ಹಾಗೆ ಇವನ ಹೆಸರು ಗ್ರ್ಯಾಂಟ್, ಇವನ ಹೆಸರು ಪ್ಯಾಕ್ಸ್ಟನ್, ಇವನು ಲೂಕಸ್, ಇವಳ ಹೆಸರು ಮ್ಯಾಡಲಿನ್, ಇವಳ ಹೆಸರು ಹಾರ್ಲಿ, ಹಾಗೆ ಇವಳು ಪೇಜ್. ಇವರು ಎಲಿಸ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಮ್ಯಾನ್ಷನ್ ನ ಬಾಡಿಗೆಗೆ ತಗೊಂಡಿರ್ತಾರೆ. ಅಂದ್ರೆ ದೊಡ್ಡ ಮನೆನ ಒಂದು ದಿನಕ್ಕೆ ಬಾಡಿಗೆಗೆ ತಗೊಂಡಿರ್ತಾರೆ. ಹೀಗೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಗ್ರ್ಯಾಂಟ್ ಹಾಗೆ ಹಾರ್ಲಿ ಇಷ್ಟಪಡ್ತಿದ್ರು, ಆದ್ರೆ ಈಗ ಅವರಿಬ್ರಿಗೂ ಬ್ರೇಕಪ್ ಆಗ್ಬಿಟ್ಟಿದೆ ಅಂತ. ಯಾಕೆಂತಂದ್ರೆ ಇವರಿಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ. ಇವರು ಮತ್ತೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನೋಡ್ತಾರೆ, ಆದ್ರೆ ಡ್ರಿಂಕ್ಸ್ ಎಲ್ಲ ಖಾಲಿ ಆಗೋಗಿರುತ್ತೆ. ಹೊರಗಡೆ ಹೋಗಿ ತಗೊಂಡ್ ಬರ್ಬೇಕು ಅಂತಂದ್ರು ಸಿಟಿಯಿಂದ ಈ ಮನೆ ತುಂಬಾನೇ ದೂರದಲ್ಲಿದೆ. ಅದಕ್ಕೆ ಇವರೆಲ್ಲರೂ ಈ ಮನೆ ಇಷ್ಟು ದೊಡ್ಡದಾಗಿದೆ, ಎಲ್ಲಾದ್ರೂ ಡ್ರಿಂಕ್ಸ್ ಅನ್ನ ಇಟ್ಟಿರ್ತಾರೆ ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಎಷ್ಟೇ ಹುಡುಕಿದ್ರು ಇವರಿಗೆ ಸಿಕ್ತಿರೋದಿಲ್ಲ. ಹೀಗೆ ಹುಡುಕ್ತಾ ಹುಡುಕ್ತಾ ಈ ಮನೆಯ ಬೇಸ್ಮೆಂಟ್ ಗೆ ಬಂದ್ಬಿಡ್ತಾರೆ. ಅಲ್ಲಿ ಬಂದ್ ನೋಡಿದ್ರೆ ತುಂಬಾ ಆಂಟಿಕ್ ವಸ್ತುಗಳೆಲ್ಲ ಇರ್ತವೆ. ಆಕ್ಚುಲಿ ಇವೆಲ್ಲ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂತ ವಸ್ತುಗಳು. ಆಸ್ಟ್ರಾಲಜಿ ಅಂದ್ರೆ ನಕ್ಷತ್ರನ ನೋಡ್ತಾ ಭವಿಷ್ಯನ ಹೇಳ್ತಾರಲ್ಲ, ಅದೇನೆ. ಅದೇ ಸಮಯಕ್ಕೆ ಪ್ಯಾಕ್ಸ್ಟನ್ ಗೆ ಅಲ್ಲೊಂದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ ನ ಒಳಗಡೆ ಒಂದಷ್ಟು ಕಾರ್ಡ್ಸ್ ಗಳು ಇರ್ತವೆ. ಆಗ ಹ್ಯಾರ್ಲಿ ಅಲ್ಲಿಗೆ ಬಂದು ಆ ಕಾರ್ಡ್ಸ್ ಗಳನ್ನ ನೋಡ್ತಾ ಹೇಳ್ತಾಳೆ, ಇವುಗಳನ್ನ ಟ್ಯಾರೋ ಕಾರ್ಡ್ಸ್ ಗಳಂತ ಕರೀತಾರೆ. ಇದನ್ನ ಯೂಸ್ ಮಾಡ್ಕೊಂಡು ಆಸ್ಟ್ರಾಲಜಿ ಸಹಾಯದಿಂದ ಭವಿಷ್ಯವಾಣಿನ ಹೇಳ್ಬೋದು ಅಂತ. ಇದ್ರ ಬಗ್ಗೆ ಎಲ್ಲ ಹ್ಯಾರ್ಲಿಗೆ ತುಂಬಾನೇ ನಾಲೆಡ್ಜ್ ಇರುತ್ತೆ. ಆದ್ರಿಂದ ಎಲ್ಲರೂ ಹೇಳ್ತಾರೆ, ಹಾಗಿದ್ರೆ ನಮ್ಮ ಭವಿಷ್ಯನ ನೋಡಿ ಹೇಳು ಅಂತ. ಸರಿ ಅಂತ ಹೇಳಿ ಇವಳು ಕೂಡ ಬಾಕ್ಸ್ ಅನ್ನು ಓಪನ್ ಮಾಡ್ತಿದ್ದಂಗೆನೆ ಒಂದು ಕೆಟ್ಟ ಸೂಚನೆ ಇವರಿಗೆ ಸಿಗುತ್ತೆ. ಆದ್ರಿಂದ ಇದನ್ನೆಲ್ಲ ಮಾಡೋದು ಸರಿ ಅಲ್ಲ ಅಂತ ಹ್ಯಾರ್ಲಿ ಅನ್ಕೊಳ್ತಿರ್ಬೇಕಾದ್ರೇನೆ ಎಲಿಸ್ ಬಂದು ಅವಳಿಗೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾಳೆ, ಪ್ಲೀಸ್ ನನ್ನ ಫ್ಯೂಚರ್ ಅನ್ನ ಹೇಳು ಅಂತ. ಇನ್ನೇನ್ ಮಾಡೋದು ಅಂತ ಇವಳು ಕೂಡ ಸರಿ ಅಂತ ಹೇಳಿ ಭವಿಷ್ಯನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಇವಳು 10 ಕಾರ್ಡ್ಸ್ ಗಳನ್ನ ಜೋಡಿಸ್ತಾಳೆ. ಹಾಗೆ ಎಲಿಸ್ ನ ರಾಶಿಯ ಪ್ರಕಾರ 11ನೇ ಕಾರ್ಡ್ ಹೈ ಪ್ರಿಸ್ಟೆಸ್ ಕಾರ್ಡ್ ಬರುತ್ತೆ. ಆಗ ಹಾರ್ಲಿ ಹೇಳೋದಕ್ಕೆ ಶುರು ಮಾಡ್ತಾಳೆ, ನೀನು ಜೀವನದಲ್ಲಿ ಸಕ್ಸಸ್ ಅನ್ನು ಏಣಿನ ತುಂಬಾ ವೇಗವಾಗಿ ಹತ್ತುತ್ತಿದ್ಯಾ, ಆದ್ರ ವೇಗನ ಕಮ್ಮಿ ಮಾಡಿದ್ರೆ ನಿನ್ಗೆ ಒಳ್ಳೇದು, ಅಥವಾ ಮಾಡೋದಕ್ಕಾಗ್ಲಿಲ್ಲ ಅಂತಂದ್ರೆ ನೀನು ಮೇಲಿಂದ ಕೆಳಗಡೆ ಬೀಳ್ತೀಯ ಅಂತ. ಇದನ್ನ ಕೇಳಿ ಇವಳಿಗೆ ಸ್ವಲ್ಪ ಭಯ ಅಂತೂ ಆಗುತ್ತೆ. ನೆಕ್ಸ್ಟ್ ಭವಿಷ್ಯನ ಕೇಳೋದಕ್ಕೆ ಮ್ಯಾಡಲಿನ್ ಬರ್ತಾಳೆ. ಇವಳ ರಾಶಿಯ ಪ್ರಕಾರ 11ನೇ ಕಾರ್ಡ್ ಇವಳಿಗೆ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬರುತ್ತೆ. ಆಗ ಹ್ಯಾರ್ಲಿ ಇವಳಿಗೆ ಹೇಳ್ತಾಳೆ, ನಿನ್ನ ಜೀವನದಲ್ಲಿ ನಿನ್ಗೆ ಹೊಸ ಹೊಸ ದಾರಿಗಳು ಓಪನ್ ಆಗ್ತವೆ, ಆದ್ರೆ ನೀನು ಆ ದಾರಿಲಿ ಹೋಗಿಲ್ಲ ಅಂತಂದ್ರೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹ್ಯಾಂಗ್ ಮ್ಯಾನ್ ಹೇಳ್ತಿದೆ. ಹಾಗೆ ತುಂಬಾ ಎಚ್ಚರವಾಗಿರು, ಕಷ್ಟ ಬಂದಾಗ ಓಡೋಗ್ಬೇಡ ಅಂತ ಹ್ಯಾಂಗ್ ಮ್ಯಾನ್ ನಿನ್ಗೆ ಹೇಳ್ತಿದೆ ಅಂತ ಹ್ಯಾರ್ಲಿ ಇವಳಿಗೆ ಹೇಳ್ತಾಳೆ. ನಂತರ ಪ್ಯಾಕ್ಸ್ಟನ್ ವಾಶ್ರೂಮ್ಗೆ ಅಂತ ಹೋಗ್ತಾನೆ. ಆಗ ಭವಿಷ್ಯನ ತಿಳ್ಕೊಳ್ಳೋದಕ್ಕೆ ಅಂತ ನೆಕ್ಸ್ಟ್ ಪೇಜ್ ಬರ್ತಾಳೆ. ಪ್ಯಾಕ್ಸ್ಟನ್ ವಾಶ್ರೂಮ್ಗೆ ಹೋಗಿರ್ಬೇಕಾದ್ರೆ ಹೊರಗಡೆ ಯಾರೋ ನಿಂತಿರೋ ರೀತಿ ಅನ್ಸಿ ತುಂಬಾನೇ ಹೆದರ್ಕೊ ಬಿಡ್ತಾನೆ. ಈ ಕಡೆ ಪೇಜ್ಗೆ ಮೆಜಿಷಿಯನ್ ಕಾರ್ಡ್ ಬಂದಿರುತ್ತೆ. ಆದ್ರಿಂದ ಹ್ಯಾರ್ಲಿ ಅವಳಿಗೆ ಹೇಳ್ತಿರ್ತಾಳೆ, ನಿನ್ನನ್ನ 2 ಕಡೆಯಿಂದ ಹಿಡ್ಕೊಂಡು ಎಳಿತಿರ್ತಾರೆ, ಆದ್ರಿಂದ ನೀನು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅಂತ. ನಂತರ ಪ್ಯಾಕ್ಸ್ಟನ್ ಈ ಜಾಕೆ ಬರ್ತಿದ್ದಂಗೆನೆ ಇವನ ಫ್ಯೂಚರ್ ಅನ್ನ ಕೇಳೋದಕ್ಕೆ ಬರ್ತಾನೆ. ಆಗ ಇವನಿಗೆ ದ ಫೂಲ್ ಅನ್ನೋ ಒಂದು ಕಾರ್ಡ್ ಬರುತ್ತೆ. ಆಗ ಹಾರ್ಲಿ ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ, ನೀನು ಎಲ್ಲಾ ಕೆಲಸದಲ್ಲೂ ತುಂಬಾನೇ ಆತರ ಮಾಡ್ತೀಯ, ಅದನ್ನ ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರೆ ಒಳ್ಳೇದು. ಹಾಗೆ ನಿನ್ಗೆ ಯಾವತ್ತಾದ್ರೂ ಒಂದು ಬಾಕ್ಸ್ ನಲ್ಲಿ ಸಿಗಾಕೊಂಡಿದೀನಿ ಅಂತ ಅನ್ಸುದ್ರೆ ಆ ಬಾಕ್ಸ್ ನ ಒಂದು ಡೋರ್ ಕ್ಲೋಸ್ ಆಗಿದ್ರೆ ಮತ್ತೊಂದು ಡೋರ್ ಓಪನ್ ಆಗುತ್ತೆ ಅಂತ. ಆದ್ರೆ ಇದ್ರ ಬಗ್ಗೆ ಪ್ಯಾಕ್ಸ್ಟನ್ ಗಂತೂ ಏನು ಅರ್ಥನೇ ಆಗೋದಿಲ್ಲ. ನಂತರ ಲೂಕಸ್ ಬರ್ತಾನೆ. ಇವನಿಗೆ ಹರ್ಮಿಟ್ ಅನ್ನೋ ಒಂದು ಕಾರ್ಡ್ ಬರುತ್ತೆ. ಆಗ ಹಾರ್ಲಿ ಹೇಳ್ತಾಳೆ, ಈ ತಿಂಗಳು ನಿನ್ ಜೀವನದಲ್ಲಿ ದುಡ್ಡಿನ ವಿಷಯದಲ್ಲಿ ತುಂಬಾ ಚೇಂಜಸ್ ಗಳು ಬರ್ತವೆ, ಹಾಗೆ ನೀನು ಪ್ರತಿಯೊಂದು ಹೆಜ್ಜೆನು ಇಡಬೇಕಾದ್ರೆ ತುಂಬಾ ಹುಷಾರಾಗಿ ಇಡಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನೀನು ಬೇರೆ ಟ್ರ್ಯಾಕ್ ಗೆ ಹೊಟ್ಟೋಗ್ತೀಯಾ ಅಂತ. ನಂತರ ಗ್ರ್ಯಾಂಟ್ ಬರ್ತಾನೆ. ಇವನಿಗೆ ದ ಡೆವಿಲ್ ಕಾರ್ಡ್ ಬರುತ್ತೆ. ಹಾಗೆ ಇವಳು ಹೇಳ್ತಾಳೆ, ನೀನು ಬೆಂಕಿನ ಹೆದರ್ಸ್ಬೇಕಾಗುತ್ತೆ, ಆ ಸಮಯದಲ್ಲಿ ನೀನು ತುಂಬಾ ಕೂಲ್ ಆಗಿರ್ಬೇಕು, ಹಾಗೆ ಒಂದು ಡೆವಿಲ್ ನ ನೀನು ಫೇಸ್ ಮಾಡ್ಬೇಕಾಗುತ್ತೆ, ಅದರ ಜೊತೆ ನೀನು ಇಷ್ಟಪಟ್ಟವರನ್ನ ಕಳ್ಕೊತೀಯ ಅಂತ. ಆದ್ರೆ ಗ್ರ್ಯಾಂಟ್ಗೆ ಇದ್ರ ಮೇಲೆಲ್ಲ ನಂಬಿಕೆ ಬರ್ದೆ ಅಲ್ಲಿಂದ ಎದ್ದೊಂಟೋಗ್ತಾನೆ. ಆಗ ಹಾರ್ಲಿ ಅವಳ ಭವಿಷ್ಯನೇ ನೋಡ್ಕೊತಾಳೆ. ಇವಳಿಗೆ ಡೆತ್ ಕಾರ್ಡ್ ಬರುತ್ತೆ. ಆಗ ಹಾರ್ಲಿ ಹೇಳ್ಕೊತಿರ್ತಾಳೆ, ನನ್ಗೆ ನನ್ನ ಪ್ರೀತಿಯಿಂದಾನೇ ಅಪಾಯ ಬರುತ್ತೆ ಅಂತ. ನಂತರ ಈ ಬಾಕ್ಸ್ ಅನ್ನ ನಮ್ಗೆ ತೋರಿಸ್ತಿದ್ದಂಗೆನೆ ಗೊತ್ತಾಗೋಗುತ್ತೆ ಇದ್ರ ಇತಿಹಾಸ ಅಷ್ಟೊಂದು ಸರಿಲ್ಲ ಅಂತ. ನಂತರ ಮಾರನೇ ದಿನ ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಇವ್ರು ಇಲ್ಲಿಂದ ಹೋಗ್ತಿರ್ತಾರೆ. ಹೀಗೆ ಇವರೆಲ್ಲರೂ ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಯ್ತು ಅಂತ ಗ್ಯಾಸ್ ಸ್ಟೇಷನ್ ನಲ್ಲಿ ನಿಲ್ಲಿಸ್ತಾರೆ. ಆಗ ಲೂಕಸ್ ಅಲ್ಲಿಗೆ ಬಂದು ಎಲ್ಲರಿಗೂ ಹೇಳ್ತಾನೆ, ನಾನು ಲಾಟ್ರಿಲಿ $700 ಅನ್ನ ಗೆದ್ಬಿಟ್ಟೆ ಅಂತ. ಅಂದ್ರೆ ಕಾರ್ಡ್ ಅನ್ನ ನೋಡ್ತಾ ಹ್ಯಾರ್ಲಿ ಅವನಿಗೆ ಹೇಳಿದ್ಲಲ್ಲ, ನಿನ್ನ ಜೀವನದಲ್ಲಿ ದುಡ್ಡಿನ ವಿಷಯದಲ್ಲಿ ಚೇಂಜಸ್ ಗಳು ಆಗ್ತವೆ ಅಂತ, ಅದು ನಿಜ ಆಗೋಗುತ್ತೆ. ರಾತ್ರಿ ಆಗೋಷ್ಟ್ರಲ್ಲಿ ಇವರೆಲ್ಲರೂ ಸಿಟಿಗೆ ಬಂದು ಇವ್ರಿವ್ರ ಮನೆಗೆ ಹೋಗ್ತಾರೆ. ಮನೆಗ್ ಬಂದ್ಮೇಲೆ ಇಲ್ಲಿ ಸ್ನಾನನ ಮಾಡಿ ಬಾತ್ರೂಮ್ ಇಂದ ಹೊರಗಡೆ ಬಂದು ನೋಡಿದ್ರೆ ಮೇಲ್ಗಡೆ ಇರುವಂತ ಸ್ಟೋರ್ ರೂಮ್ ನ ಏಣಿ ಕೆಳಗಡೆ ಬಿದ್ದೋಗಿರುತ್ತೆ. ಇದು ಹೇಗೆ ಕೆಳಗಡೆ ಬಂತು ಅಂತ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ. ಆದ್ರಿಂದ ಇವಳು
ಮತ್ತೆ ಅದನ್ನ ಮೇಲಕ್ಕೆ ಹಾಕಿ ರೂಮ್ಗೆ ಹೋಗ್ತಾಳೆ. ಹೀಗೆ ಇವಳು ರೂಮ್ ನಲ್ಲಿ ಇರ್ಬೇಕಾದ್ರೆ ಪೇಜ್ ನ ಜೊತೆ ಫೋನ್ ನಲ್ಲಿ ಮಾತಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಹೊರಗಡೆಯಿಂದ ತುಂಬಾ ಭಯಂಕರವಾಗಿರುವಂತ ಶಬ್ದ ಇವಳಿಗೆ ಕೇಳಿಸುತ್ತೆ. ಆದ್ರಿಂದ ಹೊರಗಡೆ ಬಂದು ನೋಡಿದ್ರೆ ಆ ಏಣಿ ಮತ್ತೊಂದ್ಸಲ ಕೆಳಗಡೆ ಬಂದು ಬಿದ್ದಿರುತ್ತೆ. ಆಗ ಇವಳಿಗೆ ಅನ್ಸುತ್ತೆ ನನ್ನ ಫ್ರೆಂಡ್ಸ್ ಗಳು ಮತ್ತೆ ಮನೆಗ್ ಬಂದಿರ್ಬೋದು, ನನ್ನನ್ನ ಹೆದರಿಸೋದಕ್ಕೆ ಈ ರೀತಿ ಎಲ್ಲ ಮಾಡ್ತಿರ್ಬೋದು ಅಂತ. ಏಣಿ ಮೇಲೆ ಹತ್ತುತ್ತಾ ಸ್ಟೋರ್ ರೂಮ್ ನಲ್ಲಿ ಯಾರಿರ್ಬೋದು ಅಂತ ನೋಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಲ್ಲಿ ಮಾತ್ರ ಇವಳಿಗೆ ಯಾರು ಕಾಣಿಸೋದಿಲ್ಲ. ಅದೇ ಸಮಯಕ್ಕೆ ಕಣ್ಣು ಮಿಟುಕ್ಸೋಷ್ಟ್ರಲ್ಲಿ ಅವಳ ಮುಂದೆ ಕ್ಯಾಂಡಲ್ಸ್ ಗಳೆಲ್ಲ ಬಂದ್ಬಿಟ್ಟಿರ್ತವೆ. ಹಾಗೆ ಹ್ಯಾರ್ಲಿ ಇವಳ ಭವಿಷ್ಯನ ಹೇಳ್ತಿರ್ಬೇಕಾದ್ರೆ ಇವಳಿಗೋಸ್ಕರ ಒಂದು ಕಾರ್ಡ್ ಬಂದಿತ್ತಲ್ಲ, ಹೈ ಪ್ರೀಸ್ಟ್ ಅಂತ, ಅದೇ ಕಾರ್ಡ್ ಇಲ್ಲಿ ಇರುತ್ತೆ. ಆಗ ಕಾರ್ಡ್ ನಲ್ಲಿದ್ದಂತ ಡೀಮನ್ ಹೊರಗಡೆ ಬಂದು ಇವಳನ್ನ ಕೆಳಗಡೆ ಬೀಳಿಸ್ಬಿಡುತ್ತೆ. ಇವಳು ತುಂಬಾ ಕಷ್ಟಪಟ್ಟು ಇವಳ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆ ಡೀಮನ್ ಇವಳನ್ನ ಮತ್ತೆ ಅದೇ ಜಾಗಕ್ಕೆ ಕರ್ಕೊಂಡ್ ಬಂದು ಆ ಏಣಿನ ಇವಳ ಮೇಲೆ ಬೀಳಿಸ್ತಾ ಬೀಳಿಸ್ತಾ ಮೈ ಮೂಳೆನೆಲ್ಲ ಮುರಿದು ಕೊನೆಗೆ ಇವಳನ್ನ ಸಾಯಿಸ್ಬಿಡುತ್ತೆ. ಮಾಣಿ ದಿನ ಎಲ್ಲಿ ಸತ್ತೋಗಿರುವಂತ ವಿಷಯ ಅವಳ ಫ್ರೆಂಡ್ಸ್ ಗಳಿಗೆಲ್ಲ ಗೊತ್ತಾಗಿರುತ್ತೆ. ಆದ್ರೆ ಅವಳು ಅಷ್ಟೊಂದು ಭೀಕರವಾಗಿ ಹೇಗ್ ಸತ್ಲು ಅಂತ ಯಾರಿಗೂ ಕೂಡ ಅರ್ಥ ಆಗ್ತಿರೋದಿಲ್ಲ. ನಂತರ ಇವರು ಹ್ಯಾರ್ಲಿನ ಪೇಜ್ ಹತ್ರ ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಯಾಕೆಂತಂದ್ರೆ ಎಲ್ಲಿ ಸತ್ತೋಗಿರೋದ್ರಿಂದ ಪೇಜ್ ತುಂಬಾನೇ ಹೆದರ್ಕೋಬಿಟ್ಟಿರ್ತಾಳೆ. ಆದ್ರಿಂದ ಅವಳ ಜೊತೆ ಇರ್ಲಿ ಅಂತ. ಈ ಕಡೆ ಲೂಕಸ್ ಮ್ಯಾಡಲಿನ ಮನೆ ಹತ್ರ ಬಿಡೋದಕ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟ ಪಡ್ತಿದ್ದಾರೆ ಅಂತ. ಸರಿ ಅಂತ ಹೇಳಿ ಇವನು ಅವಳನ್ನ ಮನೆ ಕಳಿಸಿ ಇವನು ಕೂಡ ಹೋಗ್ತಿರ್ಬೇಕಾದ್ರೆ ಇವನನ್ನ ಒಂದು ಡೀಮನ್ ಫಾಲೋ ಮಾಡ್ತಿರುತ್ತೆ. ಈ ಕಡೆ ಇವರಿಬ್ರು ಮನೇಲಿ ಇರ್ಬೇಕಾದ್ರೆ ಹ್ಯಾರ್ಲಿ ಪೇಜಿಗೆ ಸಮಾಧಾನ ಮಾಡ್ತಾ ಅವಳ ಬಗ್ಗೆ ಹೇಳ್ತಿರ್ತಾಳೆ. ಆಕ್ಚುಲಿ ಹಾರ್ಲಿ ಚಿಕ್ಕವಳು ಇರ್ಬೇಕಾದ್ರೆ ಅವಳ ತಂದೆ ಅವಳನ್ನ ಹಾಗೆ ಅವಳ ತಾಯಿನ ಬಿಟ್ಟು ಹೊಟ್ಟೋಗಿದ್ದ. ಅವಳ ತಾಯಿನೂ ಕೂಡ ಕ್ಯಾನ್ಸರ್ ಇಂದ ತೀರ್ಕೊಬಿಡ್ತಾರೆ. ಅದಾದ್ಮೇಲೆ ಅವಳು ಟ್ಯಾರೋ ಕಾರ್ಡ್ಸ್ ಗಳನ್ನ ನೋಡಿ ಭವಿಷ್ಯನ ಹೇಳೋದನ್ನ ಕಲ್ತಿರ್ತಾಳೆ. ನಂತರ ಲೂಕಸ್ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿರ್ಬೇಕಾದ್ರೆ ಯಾರೋ ಇವನನ್ನ ಫಾಲೋ ಮಾಡ್ತಿರೋ ರೀತಿ ಇವನಿಗೆ ಅನ್ಸುತ್ತೆ. ಆದ್ರಿಂದ ಇವನು ಬೇಗ ರೈಲ್ವೆ ಸ್ಟೇಷನ್ ನ ಒಳಗಡೆ ಬಂದು ತಲುಪ್ತಾನೆ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ಲೈಟ್ ಗಳೆಲ್ಲ ಫ್ಲಿಕರ್ ಆಗೋದಕ್ಕೆ ಶುರು ಆಗ್ತವೆ. ಹಾಗೆ ಅವನ ಮುಂದೆ ಯಾರೋ ವಿಚಿತ್ರವಾಗಿ ನಿಂತಿರ್ತಾರೆ. ಅದನ್ನ ಇವನು ಅರ್ಗಿಸ್ಕೊಳ್ಳೋಷ್ಟ್ರಲ್ಲಿ ಆ ಜಾಗದಲ್ಲೆಲ್ಲ ಕತ್ಲೆ ಆವರಿಸೋದಕ್ಕೆ ಶುರುವಾಗುತ್ತೆ. ಇದರಿಂದ ಇವನು ತುಂಬಾ ಹೆದರ್ಕೊಂಡು ಅಲ್ಲೇ ಇದ್ದಂತ ರಿಸ್ಟ್ರಿಕ್ಟೆಡ್ ಏರಿಯಾ ಒಳಗಡೆ ಎಂಟರ್ ಆಗ್ಬಿಡ್ತಾನೆ. ಅಲ್ಲಿ ನೋಡಿದ್ರೆ ಒಂದು ಕೆಟ್ಟೋಗಿರುವಂತ ಟ್ರೈನ್ ನಿಂತಿರುತ್ತೆ. ಹೀಗೆ ಇವನು ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಹುಡುಕ್ತಿರ್ಬೇಕಾದ್ರೆ ಒಂದು ಪೇಪರ್ ನಲ್ಲಿ ನೀನಿವತ್ತು ಸಾಯ್ತೀಯ ಅಂತ ಬರ್ದಿರುತ್ತೆ. ಅದೇ ಸಮಯಕ್ಕೆ ಇವನಿಗೆ ಆಗ್ಲೇ ಹಾರ್ಲಿ ಟ್ಯಾರೋ ಕಾರ್ಡ್ ಇಂದ ಇವನ ಭವಿಷ್ಯನ ಹೇಳಿದ್ಲಲ್ಲ, ಅದು ಇವನಿಗೆ ತುಂಬಾ ಭಯಂಕರವಾಗಿರುವಂತ ಶಬ್ದದಲ್ಲಿ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆಗ ಡೀಮನ್ ಇವನನ್ನ ಎದುರಿಸಿದ್ರಿಂದ ಟ್ರೈನ್ ಒಳಗಡೆ ಬಂದು ಕುಂತ್ಕೊಬಿಡ್ತಾನೆ. ಆದ್ರೆ ಅಲ್ಲೂ ಕೂಡ ಇವನನ್ನ ಭಯ ಪಡಿಸೋದಕ್ಕೆ ಶುರು ಮಾಡುತ್ತೆ. ನಂತರ ಇವನನ್ನ ಕೊನೆಯದಾಗಿ ಹೆದರಿಸಿದಾಗ ಟ್ರೈನ್ ಇಂದ ಹೊರಗಡೆ ಬಂದು ಸತ್ತೋಗ್ತಾನೆ. ಮಾರನೇ ದಿನ ಗ್ರಾಂಟ್ ಹಾಗೆ ಹ್ಯಾರ್ಲಿ ಎಲ್ಲಿ ಸತ್ತೋಗಿರೋದ್ರಿಂದ ತುಂಬಾ ಬೇಜಾರು ಮಾಡ್ಕೊಂಡು ಕಾಲೇಜ್ ನಲ್ಲಿ ಕುಂತಿರ್ತಾರೆ. ಅಂದ್ರೆ ಇವರಿಗೆ ಲೂಕಸ್ ಸತ್ತೋಗಿರೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಅಂತ. ಅದೇ ಸಮಯಕ್ಕೆ ಪೊಲೀಸ್ ಇವರೆಲ್ಲರನ್ನು ಕರ್ಸ್ಕೊಂಡು ಹೇಳ್ತಾರೆ, ನಿಮ್ಮ ಫ್ರೆಂಡ್ ಆಗಿರುವಂತ ಲೂಕಸ್ ರೈಲ್ವೆ ಸ್ಟೇಷನ್ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಸತ್ತು ಬಿದ್ದಿದ್ದಾನೆ. ಇದು ಹೇಗಾಯ್ತು ಅಂತ ನಿಮ್ಗೆ ಗೊತ್ತಿದ್ಯಾ ಅಂತ. ಇದನ್ನ ಕೇಳಿ ಇವರಿಗೆ ಮತ್ತೊಂದು ದೊಡ್ಡ ಶಾಕ್ ಆಗೋಗುತ್ತೆ. ಇದೆಲ್ಲ ಏನ್ ಆಗ್ತಿದೆ ಅಂತ ಇವರಿಗೆ ಗೊತ್ತಾಗ್ತಿರೋದಿಲ್ಲ. ಅಷ್ಟೇ ಅಲ್ಲ, ಇವರ ಇಬ್ರು ಫ್ರೆಂಡ್ಸ್ ಗಳು ಕೂಡ ಯಾವ ರೀತಿ ಸತ್ತಿರಬಹುದು ಅನ್ನೋ ಒಂದು ಸಣ್ಣ ಕ್ಲೂ ಕೂಡ ಪೊಲೀಸರಿಗೆ ಸಿಕ್ತಿರೋದಿಲ್ಲ. ಸರಿ ಅಂತ ಹೇಳಿ ಪೊಲೀಸರು ಇವರೆಲ್ಲರನ್ನು ಕಳಿಸ್ಕೊಡ್ತಾರೆ. ನಂತರ ಇವರೆಲ್ಲರೂ ಮನೆಗ್ ಬಂದು ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲೆಲ್ಲ ಏನ್ ನಡೀತಿದೆ, ನಮ್ ಜೊತೆ ಏನ್ ಆಗ್ತಿದೆ ಅಂತ. ಇದೇ ಟೆನ್ಷನ್ ನಲ್ಲಿ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಹಾರ್ಲಿಗೆ ನೆನಪಾಗುತ್ತೆ. ಇವಳು ಟ್ಯಾರೋ ಕಾರ್ಡ್ ಅನ್ನ ನೋಡಿ ಲೂಕಸ್ಗೆ ಭವಿಷ್ಯವಾಣಿನ ಹೇಳಿದ್ಲಲ್ಲ, ನೀನ್ ತುಂಬಾ ಹುಷಾರಾಗಿ ನಿನ್ನ ಜೀವನದಲ್ಲಿ ಹೆಜ್ಜೆನ ಹಿಡಬೇಕು, ಇಲ್ಲ ಅಂದ್ರೆ ಬೇರೆ ಟ್ರ್ಯಾಕ್ಗೆ ಹೊರಟೋಗ್ತೀಯಾ ಅಂತ. ಅದೇ ರೀತಿ ಲೂಕಸ್ ಟ್ರೈನ್ ನ ಟ್ರ್ಯಾಕ್ ನ ಮೇಲೆ ಸತ್ತು ಬಿದ್ದಿದ್ದ. ಅಷ್ಟೇ ಅಲ್ಲ, ಈಗಾಗ್ಲೇ ನಮ್ಗೆ ಗೊತ್ತಿರೋ ರೀತಿ ಮತ್ತೊಂದು ಭವಿಷ್ಯವಾಣಿನೂ ಕೂಡ ನಿಜ ಆಗಿರುತ್ತೆ. ಲೂಕಸ್ ನಿನ್ನ ಜೀವನದಲ್ಲಿ ದುಡ್ಡಿನ ವಿಷಯದಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ಲಲ್ಲ, ಅದೇ ರೀತಿ ಲೂಕಸ್ ಲಾಟ್ರಿಲಿ $700 ಗಳನ್ನ ಗೆದ್ದಿರ್ತಾನೆ. ಹಾಗೆ ಇವಳು ಎಲಿಸ್ನ ಭವಿಷ್ಯನೂ ಕೂಡ ಹೇಳಿದ್ಲಲ್ಲ, ನೀನು ಜೀವನದಲ್ಲಿ ಸಕ್ಸಸ್ ಅನ್ನೋ ಏಣಿನ ತುಂಬಾ ಬೇಗ ಹತ್ತುತ್ತಿದ್ಯಾ ಅಂತ. ಅದ್ರ ಪ್ರಕಾರನೇ ಅವಳು ಏಣಿಯಿಂದ ಸತ್ತಿದ್ದಾಳೆ. ನಮ್ಮ ಇಬ್ರು ಫ್ರೆಂಡ್ಸ್ ಗಳು ಸತ್ತಿರೋದಕ್ಕೆ ಆ ಟ್ಯಾರೋ ಕಾರ್ಡ್ಸ್ ಗಳೇ ಕಾರಣ ಅಂತ ನನಗೆ ಅನ್ನಿಸ್ತಿದೆ. ಆದ್ರಿಂದ ಈ ವಿಷಯದಲ್ಲಿ ನಮ್ಗೆ ಹೆಲ್ಪ್ ಮಾಡೋರನ್ನ ನಾವು ಹುಡುಕ್ಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಯಾವಾಗ ಇವರು ಇಂಟರ್ನೆಟ್ ನಲ್ಲಿ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೋ ಆಗ ಇವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಟ್ಯಾರೋ ಕಾರ್ಡ್ ಗಳನ್ನ ಯೂಸ್ ಮಾಡ್ಕೊಂಡು ಭವಿಷ್ಯನ ನೋಡಿದ್ರಿಂದ ಮೆಕ್ಸಿಕೋದಲ್ಲಿ 6 ಜನ ಸತ್ತೋಗಿದ್ದಾರೆ ಅಂತ. ಈ ಆರ್ಟಿಕಲ್ ನ ಬರ್ದಿರೋರಿಗೆ ಟ್ಯಾರೋ ಕಾರ್ಡ್ ಗಳ ಬಗ್ಗೆ ತುಂಬಾನೇ ನಾಲೆಡ್ಜ್ ಇರುತ್ತೆ. ಅವರ ಹೆಸರು ಆಲ್ಮಾ ಅಂತ. ಹಾಗೆ ಅವರ ಅಡ್ರೆಸ್ ಕೂಡ ಇವರಿಗೆ ಸಿಕ್ಬಿಡುತ್ತೆ. ಅದಕ್ಕೆ ಇವರು ಆ ವ್ಯಕ್ತಿನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಗ್ರ್ಯಾಂಡ್ಗೆ ಈಗಲೂ ಕೂಡ ಇದ್ಯಾವ್ದ್ರ ಮೇಲೂ ನಂಬಿಕೆ ಇರೋದಿಲ್ಲ. ನಂತರ ಇವರಿಗೆ ಸಿಕ್ಕಿದಂತ ಅಡ್ರೆಸ್ಗೆ ಬಂದು ತಲುಪ್ತಾರೆ. ಇಲ್ಲಿ ನೋಡಿದ್ರೆ ಒಂದು ಮನೆ ಪಾಳು ಬಿದ್ದಿರುವಂತ ಸ್ಥಿತಿಲಿ ಇರುತ್ತೆ. ಇದೇ ಭಯದಲ್ಲಿ ಇವರು ಈ ಮನೆ ಡೋರ್ ಅನ್ನ ನಾಕ್ ಮಾಡಿದಾಗ ಒಳಗಡೆ ಯಾರು ಇರ್ತಾರೆ. ಆದ್ರೆ ಅವರು ಡೋರ್ ಅನ್ನ ಓಪನ್ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ. ಅದಕ್ಕೆ ಇವರು ಹೇಳ್ತಾರೆ, ಈಗಾಗ್ಲೇ ನಮ್ಮ ಇಬ್ರು ಫ್ರೆಂಡ್ಸ್ ಗಳು ಸತ್ತೋಗಿದ್ದಾರೆ, ನಮ್ಗೆ ನಿಮ್ಮ ಹೆಲ್ಪ್ ಬೇಕು ಅಂತ. ಇದರಿಂದ ಅವರು ಬಾಗ್ಲನ್ನ ತೆಗಿತಾರೆ. ಇವರೇ ಆ ಆರ್ಟಿಕಲ್ ನ ಬರ್ದಿದ್ದಂತ ಆಲ್ಮಾ. ನಂತರ ಹ್ಯಾರ್ಲಿ ಆಲ್ಮಾಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ಆಗ ಆಲ್ಮಾ ಕೂಡ ಆ ಕಾರ್ಡ್ಸ್ ಗಳು ಮರದಿಂದ ಮಾಡಿರುವಂತ ಬಾಕ್ಸ್ ನಲ್ಲಿ ಇತ್ತ ಅಂತ ಕೇಳ್ತಾಳೆ. ಅದಕ್ಕೆ ಇವರು ಕೂಡ ಹೌದು ಅಂತಿದ್ದಂಗೆನೆ ಆ ಕಾರ್ಡ್ಸ್ ಗಳು ಎಲ್ಲಿ ಅಂತ ಕೇಳ್ತಾಳೆ. ಸಿಟಿಯಿಂದ ಸ್ವಲ್ಪ ದೂರದಲ್ಲಿರುವಂತ ಒಂದು ಮ್ಯಾನ್ಷನ್ ನಲ್ಲಿ ಇದೆ ಅಂತ ಇವರು ಕೂಡ ಹೇಳ್ತಾರೆ. ಆಗ ಆಲ್ಮಾ ಕೂಡ ಇವರಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. 1951 ಮೆಕ್ಸಿಕೋದಲ್ಲಿ 6 ಜನ ತುಂಬಾ
ಮಿಸ್ಟೀರಿಯಸ್ ಆಗಿ ಸತ್ತೋಗಿದ್ರು. ನಂತರ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು, ಆ 6 ಜನ ಸಾಯೋದಕ್ಕಿಂತ ಮುಂಚೆ ಟ್ಯಾರೋ ಕಾರ್ಡ್ಸ್ ಗಳಿಂದ ಅವರ ಭವಿಷ್ಯದ ಬಗ್ಗೆ ಮಾತಾಡ್ಕೊಂಡಿದ್ರು. 1969 8 ಜನ ತುಂಬಾ ಭಯಂಕರವಾಗಿ ಸತ್ತೋಗಿದ್ರು. ಆಗ್ಲೂ ಕೂಡ ಜನರಿಗೆ ಗೊತ್ತಾಯ್ತು, ಅವರೆಲ್ಲರೂ ಸಾಯೋದಕ್ಕಿಂತ ಮುಂಚೆ ಟ್ಯಾರೋ ಕಾರ್ಡ್ಸ್ ಗಳಿಂದ ಅವರವರ ಭವಿಷ್ಯದ ಬಗ್ಗೆ ಮಾತಾಡ್ಕೊಂಡಿದ್ರು. ಹಾಗೆ 1988 ಟ್ರಿಪ್ಗೆ ಹೋಗಿದ್ದಂತ ಒಂದು ಫ್ರೆಂಡ್ಸ್ ನ ಗ್ರೂಪ್ ಆ ಟ್ಯಾರೋ ಕಾರ್ಡ್ಸ್ ಗಳನ್ನ ಓದಿ ಒಬ್ಳು ಹುಡುಗಿನ ಬಿಟ್ಟು ಇನ್ನೆಲ್ಲರೂ ಕೂಡ ಸತ್ತೋದ್ರು. ಆ ಹುಡುಗಿ ಮಾತ್ರ ಬದುಕುದ್ಲು ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ, ಆ ಫ್ರೆಂಡ್ಸ್ ನ ಗ್ರೂಪ್ ನಲ್ಲಿ ಬದುಕಿದ್ದಂತ ಕೊನೆಯ ಹುಡುಗಿ ಬೇರೆ ಯಾರು ಅಲ್ಲ, ಅದು ಈ ಆಲ್ಮಾನೆ. ಯಾಕೆ ಇವಳು ಒಬ್ಳು ಬದುಕೊಂಡಿದ್ಲು ಅಂತಂದ್ರೆ, ಇವಳು ಕಾರ್ಡ್ ಅನ್ನು ನೋಡಿ ಎಲ್ಲರ ಭವಿಷ್ಯನ ಹೇಳ್ತಿದ್ಲು. ಆದ್ರೆ ಇವಳ ಭವಿಷ್ಯನ ಇವಳು ನೋಡ್ಕೊಂಡಿರೋದಿಲ್ಲ, ಆದ್ರಿಂದಾನೇ ಬದುಕಿದ್ದು. ಅಲ್ಲಿಂದ ತುಂಬಾ ವರ್ಷಗಳ ಕಾಲ ಈ ಟ್ಯಾರೋ ಕಾರ್ಡ್ಸ್ ಗಳ ಬಗ್ಗೆ ನಾನು ರಿಸರ್ಚ್ ಅನ್ನ ಮಾಡಿದೆ. ಹಾಗೆ ಕಾರ್ಡ್ಸ್ ಗಳನ್ನ ನಾಶ ಮಾಡೋದಕ್ಕೆ ತುಂಬಾನೇ ಹುಡುಕಾಡಿದ್ದೆ, ಆದ್ರೆ ಸಿಕ್ಕಿರ್ಲಿಲ್ಲ. ಕೊನೆಗೂ ಅದು ಇವತ್ತು ಸಿಕ್ಕಿದೆ. ಈ ರೀತಿಯೆಲ್ಲ ಆಗೋದಕ್ಕೆ ಈ ಆಸ್ಟ್ರಾಲಜರೇ ಕಾರಣ ಅಂತ ಹೇಳಿ ಒಂದು ಪೇಂಟಿಂಗ್ ಅನ್ನ ಅವರೆಲ್ಲರಿಗೂ ತೋರಿಸ್ತಾಳೆ. ನಂತರ ಇದೆಲ್ಲ ಹೇಗ್ ಶುರು ಆಯ್ತು ಅಂತ ಆಲ್ಮಾ ಹೇಳ್ತಾ ಹೋಗ್ತಾಳೆ. 1798 ಹಂಗೇರಿ ದೇಶದಲ್ಲಿ ಕೌಂಟ್ ಹಾಗೆ ಅವನ ಹೆಂಡತಿ ತಂದೆ ತಾಯಿ ಆಗೋದ್ರಲ್ಲಿ ಇದ್ರು. ಇದೇ ಜಾಗದಲ್ಲಿ ಒಬ್ಳು ಆಸ್ಟ್ರಾಲಜರ್ ಕೂಡ ಇದ್ಲು. ಇವಳು ಭವಿಷ್ಯನ ಹೇಳೋದಕ್ಕೆ ಟ್ಯಾರೋ ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ತಿದ್ಲು. ಆದ್ರಿಂದ ಕೌಂಟ್ ಕೂಡ ಆಸ್ಟ್ರಾಲಜರ್ ಹತ್ರ ಬಂದು ಹುಟ್ಟಿರುವಂತ ಅವನ ಮಗು ಬಗ್ಗೆ ಕೇಳ್ತಾನೆ. ಆಗ ಇವಳು ಕೂಡ ಟ್ಯಾರೋ ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಭವಿಷ್ಯನ ಹೇಳ್ತಾಳೆ. ನಿನ್ನ ಮಗು ಹುಟ್ಟಿರ್ಬೇಕಾದ್ರೆ ನಿನ್ನ ಹೆಂಡತಿ ಹಾಗೆ ಮಗು ಇಬ್ರು ಕೂಡ ಸತ್ತೋಗ್ತಾರೆ ಅಂತ. ಇದರಿಂದ ಕೌಂಟ್ಗೆ ತುಂಬಾ ಕೋಪ ಬಂದು ಭವಿಷ್ಯನ ಚೇಂಜ್ ಮಾಡು ಅಂತ ಹೇಳ್ತಾನೆ. ಆಸ್ಟ್ರಾಲಜರ್ ಕೂಡ ತುಂಬಾ ಕಷ್ಟ ಪಡ್ತಾಳೆ. ಆದ್ರೆ ಪ್ರತಿ ಸಲನೂ ಕೂಡ ಕೌಂಟ್ ನ ಹೆಂಡತಿ ಹಾಗೆ ಮಗು ಸಾಯ್ತಾರೆ ಅಂತಾನೆ ಬರ್ತಿರುತ್ತೆ. ಇದರಿಂದ ಆ ಹಳ್ಳಿಯವರು ಆಸ್ಟ್ರಾಲಜರ್ ಹಾಗೆ ಅವಳ ಮಗಳನ್ನ ಊರಿಂದ ಆಚೆ ಹಾಕ್ಬಿಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಆಸ್ಟ್ರಾಲಜರ್ ಹೇಳ್ದಂಗೆ ಕೌಂಟ್ ಹೆಂಡತಿ ಹಾಗೆ ಮಗು ಸತ್ತೋಗುತ್ತೆ. ಇದರಿಂದ ಆ ಆಸ್ಟ್ರಾಲಜರ್ ಒಬ್ಳು ಮಾಟಗಾತಿ ಅಂತ ಹೇಳಿ ಅವಳನ್ನ ಸಾಯಿಸೋದಕ್ಕೆ ಊರವರನ್ನ ಕಳಿಸ್ತಾನೆ. ಆದ್ರೆ ಜನರು ಆಸ್ಟ್ರಾಲಜರ್ ಮಗುನ ಸಾಯಿಸ್ಬಿಡ್ತಾರೆ. ಇದರಿಂದ ಇವಳಿಗೆ ತುಂಬಾ ಕೋಪ ಬಂದು ಮಾಟ ಮಂತ್ರ ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತಾಳೆ. ಇವಳ ಪ್ರಾಣನ ತ್ಯಾಗ ಮಾಡಿ ಕಾರ್ಡ್ಸ್ ಗಳ ಒಳಗಡೆ ಇವಳ ಆತ್ಮನ ಬಂಧಿಸ್ಬಿಡ್ತಾಳೆ. ಇದರಿಂದ ಆಸ್ಟ್ರಾಲಜರ್ ಒಬ್ಳು ಡೀಮನ್ ಆಗಿ ಕನ್ವರ್ಟ್ ಆಗೋಗ್ತಾಳೆ. ಅದಾದ್ಮೇಲೆ ಅವಳ ಆತ್ಮ ಬಂದಿ ಆಗಿರುವಂತ ಟ್ಯಾರೋ ಕಾರ್ಡ್ಸ್ ಗಳನ್ನ ಓದಿ ಕೌಂಟ್ ಹಾಗೆ ಅವನ ಜನರನ್ನ ತುಂಬಾ ಭೀಕರವಾಗಿ ಸಾಯಿಸ್ಬಿಡ್ತಾಳೆ. ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ಆ ಟ್ಯಾರೋ ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅವರ ಭವಿಷ್ಯದ ಬಗ್ಗೆ ತಿಳ್ಕೊಂಡಿದಾರೋ ಅವರೆಲ್ಲರೂ ತುಂಬಾ ಭಯಂಕರವಾಗಿ ಸತ್ತೋಗಿದ್ದಾರೆ ಅಂತ ಹೇಳ್ತಾಳೆ. ಅಂದ್ರೆ ಈಗ ಹಾರ್ಲಿ ಹಾಗೆ ಅವಳ ಫ್ರೆಂಡ್ಸ್ ಗಳೆಲ್ಲ ಶಾಪಕ್ಕೆ ಒಳಗಾಗಿದ್ದಾರೆ ಅಂತ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಆ ಕಾರ್ಡ್ಸ್ ಗಳನ್ನ ನಾಶ ಮಾಡಿದ್ರೆ ಮಾತ್ರ ನಿಮ್ಮ ಪ್ರಾಣ ಉಳಿಯೋದು ಅಂತ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಗ್ರಾಂಟ್ಗೆ ಈಗ್ಲೂ ಕೂಡ ಆಲ್ಮಾ ಮೇಲೆ ನಂಬಿಕೆ ಇಲ್ಲ ಅಂತ. ಆದ್ರೆ ಇವನನ್ನ ಬಿಟ್ಟು ಮಿಕ್ಕ ಎಲ್ಲರೂ ಕೂಡ ಆಲ್ಮಾ ಮಾತನ್ನ ನಂಬ್ತಿರ್ತಾರೆ. ಆಗ ಮ್ಯಾಡಲಿನ್ಗೆ ನೆನಪಾಗುತ್ತೆ, ಹ್ಯಾರ್ಲಿ ಭವಿಷ್ಯನ ಹೇಳ್ತಿರ್ಬೇಕಾದ್ರೆ ಇವಳು ರೆಕಾರ್ಡ್ ಮಾಡ್ಕೊಂಡಿದ್ಲು ಅಂತ. ಹೀಗೆ ಇವರು ಅದನ್ನ ನೋಡ್ತಾ ಬ್ರಿಡ್ಜ್ ನ ಮೇಲೆ ಹೋಗ್ತಿರ್ತಾರೆ. ಆಗ ಇವರ ಕಾರು ನಿಧಾನವಾಗಿ ಅದಾಗದೆ ಸ್ಟಾಪ್ ಆಗೋಗುತ್ತೆ. ಇಲ್ಲಿ ಏನಾಗ್ತಿದೆ ಅನ್ನೋ ಭಯದಲ್ಲಿ ಇವರು ಇರ್ಬೇಕಾದ್ರೆ ಮ್ಯಾಡಲಿನ್ ನ ಗ್ಲಾಸ್ ನ ಮೇಲೆ ನೇಣ್ ಹಾಕೋ ರೀತಿ ಚಿತ್ರನ ಬಿಡಿಸಿ ಓಡೋಗು ಅನ್ನೋ ರೀತಿ ಯಾರೋ ಬರೀತಾರೆ. ಅದನ್ನ ನೋಡಿ ಇವಳು ಕೂಡ ಹೆದರ್ಕೊಂಡು ಕಾರಿಂದ ಹೊರಗಡೆ ಓಡೋದಕ್ಕೆ ಶುರು ಮಾಡ್ತಾಳೆ. ಅವಳನ್ನ ಕರ್ಕೊಂಡ್ ಬರೋದಕ್ಕೆ ಹ್ಯಾರ್ಲಿ ಕೂಡ ಅವಳಿಂದನೇ ಹೋಗ್ತಿರ್ತಾಳೆ. ಈ ಕಡೆ ಮಿಕ್ಕವರೆಲ್ಲರೂ ಕಾರ್ ನಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಕ್ರಿಯೇಚರ್ ಇವರ ಕಾರ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆ ಕ್ರಿಯೇಚರ್ ಇವರ ಕಾರಿನ ಸುತ್ತಮುತ್ತ ಇರೋದು ಕಾರಿನ ಸೆನ್ಸರ್ ಗಳಿಗೆ ಗೊತ್ತಾಗ್ತಿರುತ್ತೆ. ಆಗ ಕ್ರಿಯೇಚರ್ ಇವರ ಕಾರಿನ ಮೇಲೆ ಒಂದು ಹಗ್ಗನ ಹಾಕಿ ಅದನ್ನ ಎತ್ಕೊಂಡು ಹೋಗ್ತಿದ್ದಂಗೆನೆ ಗ್ರಾಂಟ್ ಕೂಡ ಕಾರಿಂದ ಹೊರಗಡೆ ಬಂದು ಹ್ಯಾರ್ಲಿ ಹಾಗೆ ಮ್ಯಾಡಲಿನ್ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಮ್ಯಾಡಲಿನ್ ಹತ್ರ ಕ್ರಿಯೇಚರ್ ಬಂದು ತಲುಪಿಟ್ಟಿರುತ್ತೆ. ಆದ್ರಿಂದ ಅದು ಹಗ್ಗನ ಹಾಕಿ ಮ್ಯಾಡಲಿನ್ ಮೇಲಕ್ಕೆ ಎಳ್ಕೊಬಿಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಗ್ರಾಂಟ್ ಬಂದು ಮ್ಯಾಡಲಿನ್ ಎಲ್ಲಿ ಅಂತ ಕೇಳ್ತಿದ್ದಂಗೆನೆ ಅವಳ ಡೆಡ್ ಬಾಡಿ ಕೆಳಗಡೆ ಬರುತ್ತೆ. ಅದನ್ನ ನೋಡಿ ಎಲ್ರು ಕೂಡ ತುಂಬಾನೇ ಹೆದರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಬೇರೆ ಕಡೆಗೆ ಬಂದು ತಲುಪ್ತಾರೆ. ಈಗ ಗ್ರಾಂಟ್ಗೂ ಕೂಡ ಆಲ್ಮಾ ಮಾತಿನ ಮೇಲೆ ನಂಬಿಕೆ ಬರೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಆಗ ಹಾರ್ಲಿಗೆ ನೆನಪಾಗುತ್ತೆ, ಆ ಕ್ರಿಯೇಚರ್ ಬೇರೆ ಯಾವುದು ಅಲ್ಲ, ಅದು ಹ್ಯಾಂಗ್ ಮ್ಯಾನ್ ಅಂತ. ಯಾಕೆಂತಂದ್ರೆ ಮ್ಯಾಡಲಿನ್ಗೆ ಟ್ಯಾರೋ ಕಾರ್ಡ್ಸ್ ಗಳನ್ನ ನೋಡಿ ಭವಿಷ್ಯನ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಬಂದಿದ್ದು ಕೂಡ ಹ್ಯಾಂಗ್ ಮ್ಯಾನ್ ಕಾರ್ಡ್. ಇವಳ ಮಾತಿನ ಮೇಲೆ ಎಲ್ಲರಿಗೂ ನಂಬಿಕೆ ಬರುತ್ತೆ. ಆದ್ರಿಂದ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಮತ್ತೆ ಆ ಮ್ಯಾನ್ಷನ್ ಗೆ ಹೋಗಿ ಟ್ಯಾರೋ ಕಾರ್ಡ್ಸ್ ಗಳನ್ನ ನಾಶ ಮಾಡ್ಬೇಕು ಅಂತ. ಆದ್ರೆ ಪ್ಯಾಕ್ಸ್ಟನ್ ಮಾತ್ರ ಅದಕ್ಕೆ ರೆಡಿ ಆಗಿರೋದಿಲ್ಲ. ತುಂಬಾನೇ ಹೆದರ್ಕೊಬಿಟ್ಟಿರ್ತಾನೆ. ನಾನು ಎಲ್ಲಿಗೂ ಬರೋದಿಲ್ಲ, ನಾನು ನನ್ನ ರೂಮ್ ಗೆ ಹೋಗಿ ಬಚ್ಚಿಟ್ಕೊಂಡು ಕುಂತ್ಕೊಬಿಡ್ತೀನಿ. ಆಗ ಯಾವ ಡೀಮನ್ ಕೂಡ ನನಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆಕ್ಚುಲಿ ಹಾರ್ಲಿ ಇವನಿಗೆ ಭವಿಷ್ಯನ ಹೇಳಿದ್ಲಲ್ಲ, ಆತ್ರದಲ್ಲಿ ಡಿಸಿಷನ್ ಗಳನ್ನ ತಗೋಬೇಡ ಅಂತ. ಇವನು ಅದೇ ರೀತಿ ಮಾಡ್ತಿರ್ತಾನೆ. ಅದನ್ನ ಎಲ್ಲರೂ ಕೂಡ ಇವನಿಗೆ ಹೇಳಿ ಅರ್ಥ ಮಾಡಿಸ್ತಾರೆ. ನೀನು ಆತ್ರದಲ್ಲಿ ಡಿಸಿಷನ್ ನ ತಗೋತಿದ್ಯಾ, ನಿನ್ಗೆ ಹೇಳಿರುವಂತ ಭವಿಷ್ಯದ ಪ್ರಕಾರ ಆ ರೀತಿ ನೀನು ಮಾಡಬಾರ್ದು, ನಾವೆಲ್ಲರೂ ಒಟ್ಟಿಗೆ ಇರೋಣ, ಸೇಫ್ ಆಗಿರ್ತೀವಿ ಅಂತ ಹೇಳಿದ್ರು ಕೂಡ ಅವನು ಕೇಳೋದಿಲ್ಲ. ಅಲ್ಲಿಂದ ಹೊಟ್ಟೋಗ್ತಾನೆ. ಸರಿ ಅಂತ ಹೇಳಿ ಇವ್ರು 3 ಜನನೇ ಆ ಮ್ಯಾನ್ಷನ್ ಹತ್ರ ಹೋಗ್ತಿರ್ತಾರೆ, ಆ ಕಾರ್ಡ್ ಗಳನ್ನ ನಾಶ ಮಾಡ್ಬೇಕು ಅಂತ. ಈ ಕಡೆ ಪ್ಯಾಕ್ಸ್ಟನ್ ತುಂಬಾ ಹೆದರ್ಕೊಂಡು ಅವನ ರೂಮ್ ಹತ್ರ ಹೋಗ್ತಿರ್ಬೇಕಾದ್ರೆ ಯಾರೋ ನಗ್ತಿರೋಂತ ಶಬ್ದ ಇವನಿಗೆ ಕೇಳಿಸುತ್ತೆ. ಆದ್ರೆ ಸುತ್ತಮುತ್ತ ಯಾರು ಇರೋದಿಲ್ಲ. ಸರಿ ಅಂತ ಇವನು ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಯಾರೋ ಬಂದು ಹೆದರಿಸೋ ರೀತಿ ಇವನಿಗೆ ಅನ್ಸುತ್ತೆ. ಆಗ ಇವನು ಡೋರ್ ಹತ್ರ ಬಂದು ಹಿಂದೆ ತಿರುಗಿ ನೋಡಿದ್ರೆ ಆ ಜಾಗದಲ್ಲಿ ಒಬ್ಬ ಜೋಕರ್ ಅವನ ಬಾಡಿನ ಮುರಿದೋಗೋ ರೀತಿ ತಿರುಗಿಸ್ತಿರ್ತಾನೆ. ಯಾಕೆಂತಂದ್ರೆ ಹ್ಯಾರ್ಲಿ ಫ್ಯೂಚರ್ ನ ನೋಡ್ತಿರ್ಬೇಕಾದ್ರೆ ಇವನಿಗೆ ಬಂದಿತ್ತಲ್ಲ ದ ಫೂಲ್ ಕಾರ್ಡ್, ಅದು
ಜೋಕರ್ನ ಕಾರ್ಡ್. ಇದೇ ಭಯದಲ್ಲಿ ಇವನು ಒಳಗಡೆ ಬಂದ್ರೆ ಇವನ ಫ್ರೆಂಡ್ ಕೂಡ ರೂಮ್ ನಲ್ಲಿ ಇರೋದಿಲ್ಲ. ಆದ್ರಿಂದ ಇವನು ಬೇಗ ರೂಮ್ಗೆ ಹೋಗ್ಬೇಕು ಅಂತ ಲಿಫ್ಟ್ ಡೋರ್ ಅನ್ನ ಓಪನ್ ಮಾಡ್ತಾನೆ. ಈ ಲಿಫ್ಟ್ ನಲ್ಲಿ ಇವನಿಗೆ ಒಂದು ಬಾಕ್ಸ್ ನಲ್ಲಿ ಸಿಗಾಕೊಂಡಿರೋ ರೀತಿ ಫೀಲ್ ಆಗ್ತಿರುತ್ತೆ. ನಂತರ 5ನೇ ಫ್ಲೋರ್ ಬರ್ತಿದ್ದಂಗೆನೆ ಡೋರ್ ಓಪನ್ ಆದಾಗ ನೋಡಿದ್ರೆ ಆ ಜೋಕರ್ ಅಲ್ಲೇ ಇರ್ತಾನೆ. ಅದಕ್ಕೆ ಇವನು ಅದರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಲಿಫ್ಟ್ ಡೋರ್ ಅನ್ನ ಕ್ಲೋಸ್ ಮಾಡಿ ಇವನ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಆಗ ಹಾರ್ಲಿ ಇವನಿಗೆ ಹೇಳಿದ್ಲಲ್ಲ ಭವಿಷ್ಯ, ಅದು ಇವನಿಗೆ ತುಂಬಾ ಭಯಂಕರವಾಗಿರುವಂತ ಶಬ್ದದಲ್ಲಿ ಕೇಳಿಸೋದಕ್ಕೆ ಶುರು ಆಗುತ್ತೆ. ನಿನ್ಗೆ ನೀನು ಒಂದು ಬಾಕ್ಸ್ ನಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಅನ್ಸುದ್ರೆ ಆ ಬಾಕ್ಸ್ ನ ಒಂದು ಡೋರ್ ಕ್ಲೋಸ್ ಆಗಿದ್ರೆ ಮತ್ತೊಂದು ಡೋರ್ ಓಪನ್ ಆಗುತ್ತೆ ಅಂತ ಅದೇ ಇವನಿಗೆ ಕೇಳಿಸ್ತಿರೋದು. ನಂತರ ಜೋಕರ್ ಲಿಫ್ಟ್ ನ ಒಳಗಡೆ ಎಂಟರ್ ಆಗಿ ಇವನನ್ನ ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಈ ಕಡೆ ಇವ್ರ 3 ಜನ ಮತ್ತೆ ಅದೇ ಮೆನ್ಷನ್ ಗೆ ಬಂದು ಈ ಕಾರ್ಡ್ಸ್ ಗಳನ್ನ ಹೇಗೆ ನಾಶ ಮಾಡುದು ಅಂತ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ಬರೀ ಬೆಂಕಿಯಿಂದ ಮಾತ್ರ ಅವುಗಳನ್ನ ಸುಟ್ಟಾಕೋಕಾಗೋದು ಅಂತ ಇವರಿಗೆ ಗೊತ್ತಾಗುತ್ತೆ. ಆದ್ರಿಂದ ಇವರು ಆ ಕಾರ್ಡ್ ಅನ್ನ ಹಾಗೆ ಬಾಕ್ಸ್ ಅನ್ನ ಬೆಂಕಿಯ ಒಳಗಡೆ ಹಾಕ್ತಾರೆ. ಆದ್ರೆ ನಂತರ ಇವರಿಗೆ ಗೊತ್ತಾಗುತ್ತೆ ಬೆಂಕಿ ಆ ಕಾರ್ಡ್ ಗಳನ್ನ ಸುಡ್ತಿಲ್ಲ ಅಂತ. ಆದ್ರಿಂದ ಇವ್ರು 3 ಜನ ತುಂಬಾ ಬೇಜಾರಾಗಿ ಒಂದು ಜಾಗದಲ್ಲಿ ಕುತ್ಕೊಂಡು ಮಾತಾಡ್ಕೋತಿರ್ತಾರೆ. ನಾವೀ ಜಾಗಕ್ಕೆ ಬರ್ದೇ ಇದ್ರೆ ಆಗ್ತಿತ್ತು ಅಥವಾ ಕಾರ್ಡ್ ಗಳನ್ನ ಓದ್ದೇ ಇದ್ದಿದ್ರೇನೆ ಆಗ್ತಿತ್ತು ಅಂತ. ಅದೇ ಸಮಯಕ್ಕೆ ಆಲ್ಮಾ ಅಲ್ಲಿಗೆ ಬರ್ತಾಳೆ. ಇವರೇ ಅವಳನ್ನ ಕರೆಸ್ಕೊಂಡಿರೋದು. ಇಬ್ರು ಫ್ರೆಂಡ್ಸ್ ಗಳು ಸತ್ತೋಗಿರುವಂತ ವಿಷಯನ ಇವಳಿಗೆ ಹೇಳ್ದಾಗ ಇವಳು ಕೂಡ ಹೇಳ್ತಾಳೆ ಆ ಆಸ್ಟ್ರಾಲಜರ್ ಕಾರ್ಡ್ ನಲ್ಲಿರುವಂತ ಡಿಮನ್ ಗಳ ರೂಪದಲ್ಲಿ ಬಂದು ನಿಮ್ಮ ಫ್ರೆಂಡ್ಸ್ ಗಳನ್ನ ಸಾಯಿಸಿರೋದು ಅಂತ. ನಂತರ ಆಲ್ಮಾ ಕಾರ್ಡ್ಸ್ ಗಳ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡಿರ್ತಾಳಲ್ಲ. ಆದ್ರಿಂದ ಇವಳಿಗೆ ಗೊತ್ತಿರುತ್ತೆ ಹೇಗೆ ಆ ಟಾರೋ ಕಾರ್ಡ್ ಗಳಿಂದ ಆಸ್ಟ್ರಾಲಜರ್ ಆತ್ಮನ ಹೊರಗಡೆ ತೆಗೆಯೋದು ಅಂತ. ಅದಕ್ಕೆ ಮಾಡ್ಬೇಕಾಗಿರುವಂತ ರಿಚುವಲ್ ಅನ್ನ ಇವಳು ಮಾಡ್ತಿರ್ಬೇಕಾದ್ರೆ ಇವಳಿಗೆ ಗೊತ್ತಾಗುತ್ತೆ ಆ ಆಸ್ಟ್ರಾಲಜರ್ ನ ಡಿಮನ್ ಇಲ್ಲಿಗೆ ಬಂದು ತಲುಪಿದೆ ಅಂತ. ಆಗ ಅದು ಆಲ್ಮಾ ಬಾಡಿನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಗೆ ತಗೋಬಿಡುತ್ತೆ. ಇವಳ ಕೈಲಿ ಅಲುಗಾಡೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಆಗ ಆಸ್ಟ್ರಾಲಜರ್ ಆಲ್ಮಾ ಕಾರ್ಡ್ ಅನ್ನ ಓದೋದಕ್ಕೆ ಶುರು ಮಾಡುತ್ತೆ. 6 ವರ್ಡ್ ಅನ್ನೋ ಕಾರ್ಡ್ ಬರ್ತಿದ್ದಂಗೆನೆ ಅದು ಇವಳನ್ನ ಎಳ್ಕೊಂಡು ಹೊಂಟೋಗುತ್ತೆ. ಇದೇ ಭಯದಲ್ಲಿ ಇವರು ಹೋಗ್ತಿರ್ಬೇಕಾದ್ರೆ 6 ಕತ್ತಿಗಳಿಂದ ಚುಚ್ಚಿರುವಂತ ಆಲ್ಮಾ ಅಲ್ಲಿಗೆ ಬಂದು ಬೀಳ್ತಾಳೆ. ಆಗ ಎದ್ರುಕೊಂಡು ಓಡೋಗ್ತಿರ್ಬೇಕಾದ್ರೆ ಪೇಜ್ ಇವರಿಂದ ಸೆಪರೇಟ್ ಆಗೋಗ್ತಾಳೆ. ಹಾಗೆ ಅವಳ ಮುಂದೆ ಇರುವಂತ ರೂಮ್ ನಿಂದ ಹ್ಯಾರ್ಲಿ ಕೂಗ್ತಿರುವಂತ ಶಬ್ದಗಳು ಇವಳಿಗೆ ಕೇಳಿಸ್ತಿರ್ತವೆ. ಈ ಕಡೆ ಇವರಿಬ್ರ ಹತ್ರ ಗ್ರಾಂಟ್ ನ ಕಾರ್ಡ್ ನ ಪ್ರಕಾರ ಡೆವಿಲ್ ಇಲ್ಲಿಗೆ ಬರುತ್ತೆ. ಈ ಕಡೆ ಪೇಜ್ ರೂಮ್ ಒಳಗಡೆ ಹೋಗ್ತಿದ್ದಂಗೆನೆ ಆ ರೂಮ್ ನ ಡೋರ್ ಕ್ಲೋಸ್ ಆಗೋಗುತ್ತೆ. ಇವರಿಬ್ರು ಕೂಡ ಡೆವಿಲ್ ಇಂದ ತಪ್ಪಿಸ್ಕೊಂಡು ಒಂದು ರೂಮ್ ನ ಒಳಗಡೆ ಬಂದು ಲಾಕ್ ಆಗ್ತಾರೆ. ಪೇಜ್ ಇರುವಂತ ರೂಮ್ ನಲ್ಲಿ ಇವಳಿಗೆ ತಲೆ ಸುತ್ತ ಬರೋದಕ್ಕೆ ಶುರು ಆಗುತ್ತೆ. ಆದ್ರೂ ಕೂಡ ಇವಳು ತುಂಬಾ ಕಷ್ಟಪಟ್ಟು ಮುಂದೆ ಬಂದಾಗ ಒಬ್ಬ ಮೆಜಿಷಿಯನ್ ಇವಳ ಮುಂದೆ ಇರ್ತಾನೆ. ಆಕ್ಚುಲಿ ಇವಳಿಗೆ ಬಂದಿದ್ದಂತ ಕಾರ್ಡ್ ನ ಹೆಸರು ಮೆಜಿಷಿಯನ್ ಅಂತ. ಅಲ್ಲಿಂದ ಇವಳು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಇವಳ ಕಾಲನ್ನ ಲಾಕ್ ಮಾಡ್ಬಿಡ್ತಾರೆ. ಆದ್ರೂ ಕೂಡ ಇವಳು ತೆವಳ್ತಾ ಅಲ್ಲೇ ಇದ್ದಂತ ಒಂದು ರೂಮ್ ಗೆ ಬಂದು ಒಂದು ಬಾಕ್ಸ್ ನ ಒಳಗಡೆ ಹೋಗಿ ಬಚ್ಚಿಟ್ಕೊಬಿಡ್ತಾಳೆ. ಹಾಗೆ ಅವಳು ಬಚ್ಚಿಟ್ಕೊಂಡಿರುವಂತ ಬಾಕ್ಸ್ ಅನ್ನ ಮೆಜಿಷಿಯನ್ ಸ್ಟೇಜ್ ನ ಮೇಲೆ ತಗೊಂಡ್ ಬರ್ತಾನೆ. ನಂತರ ಒಂದು ಗರ್ಗಸದಿಂದ ಬಾಕ್ಸ್ ಗೆ ಚುಚ್ತಾ ಇವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಇವಳು ಪ್ರತಿ ಸಲನೂ ತಪ್ಪಿಸ್ಕೊಂಡಿದ್ರಿಂದ ಆ ಬಾಕ್ಸ್ ಅನ್ನ ಸಣ್ಣ ಮಾಡಿ ಬಾಕ್ಸ್ ನ ಮಧ್ಯ ಕಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಪೇಜ್ ನ ಬಾಡಿ ಅರ್ಧಕ್ಕೆ ಕಟ್ ಆಗಿ ಅವಳು ಸತ್ತೋಗ್ತಾಳೆ. ಹ್ಯಾರ್ಲಿ ಇವಳಿಗೆ ಕಾರ್ಡ್ ಅನ್ನ ನೋಡಿ ಹೇಳಿದ್ಲಲ್ಲ 2 ಕಡೆಯಿಂದನೂ ನಿನ್ನನ್ನ ಎಳಿತಾರೆ ಅಂತ. ಅದು ಬೇರೆ ಏನೂ ಅಲ್ಲ, ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ 2 ಕಡೆನೂ ಎಳೆಯೋದು ಅಂತ. ಈಗ ಉಳಿದಿರೋದು ಇವರಿಬ್ರು ಮಾತ್ರ. ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರು ಕಾರ್ಡ್ ನಲ್ಲಿರುವಂತ ಡಿಮನ್ ಇವರನ್ನ ಬಿಡೋದಿಲ್ಲ. ಆಗ ಹ್ಯಾರ್ಲಿಗೆ ಒಂದು ಐಡಿಯಾ ಬರುತ್ತೆ. ನಾನು ಡಿಮನ್ ಆಗಿರುವಂತ ಆಸ್ಟ್ರಾಲಜರ್ ನ ಟ್ಯಾರೋ ಕಾರ್ಡ್ಸ್ ಗಳನ್ನ ನೋಡಿ ಭವಿಷ್ಯನ ಹೇಳ್ತೀನಿ. ಆಗ ಡಿಮನ್ ನಾಶ ಆಗ್ತಿದ್ದಂಗೆನೆ ನಾವು ಸೇಫ್ ಆಗ್ತೀವಿ ಅಂತ. ಸರಿ ಅಂತ ಹೇಳಿ ಇವರಿಬ್ರು ಒಂದಾಗ್ಬೇಕು ಅಂತ ಡಿಸೈಡ್ ಮಾಡ್ತಿರ್ಬೇಕಾದ್ರೇನೆ ಡೆವಿಲ್ ಬಂದು ಗ್ರಾಂಟ್ ನ ಎಳ್ಕೊಂಡು ಹೊಂಟೋಗುತ್ತೆ. ಆದ್ರೆ ಡೆವಿಲ್ ಮತ್ತೆ ಬಂದು ಡೆತ್ ಆಗಿ ಕನ್ವರ್ಟ್ ಆಗುತ್ತೆ. ಹಾರ್ಲಿಗೆ ಬಂದಿತ್ತಲ್ಲ ಅದೇ ಕಾರ್ಡ್ ನ ಪ್ರಕಾರ ಇಲ್ಲಿ ಡೆವಿಲ್, ಡೆತ್, ಹ್ಯಾಂಗ್ ಮ್ಯಾನ್ ಹಾಗೆ ಹೈ ಪ್ರೇಸ್ಟ್ ಇವೆಲ್ಲ ಡಿಮನ್ಸ್ ಗಳು ಬೇರೆ ಬೇರೆ ಅಲ್ಲ. ಆ ತರ ವೇಷನ ಹಾಕೊಂಡು ಎಲ್ಲರನ್ನ ಸಾಯಿಸಿದ್ದು ಆಸ್ಟ್ರಾಲಜರ್ ನ ಆತ್ಮ. ನಂತರ ಅದು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಂಗೆನೆ ಇವಳು ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ. ಒಂದು ರೂಮ್ ನಲ್ಲಿ ಬಂದು ಬಚ್ಚಿಟ್ಕೊಂಡ್ರು ಕೂಡ ಅಲ್ಲೂ ಕೂಡ ಇವಳನ್ನ ಹುಡುಕ್ಬಿಡುತ್ತೆ. ಹೀಗೆ ಇವಳು ಎಷ್ಟೇ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅದು ಇವಳನ್ನ ಹುಡ್ಕೊಂಡು ಬರ್ತಾನೆ ಇರುತ್ತೆ. ಇನ್ನೇನು ಇದು ಇವಳನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಗ್ರಾಂಟ್ ಬಂದು ಅದ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಆಗ ಅದು ಡೆವಿಲ್ ಆಗಿ ಕನ್ವರ್ಟ್ ಆಗಿ ಇವನ ಮೇಲೆ ಅಟ್ಯಾಕ್ ಮಾಡ್ತಾ ಇವನನ್ನ ನರ್ಕದ ಒಳಗಡೆ ಎಳ್ಕೊಂಡು ಹೋಗ್ತಿರುತ್ತೆ. ಈ ಕಡೆ ಹಾರ್ಲಿ ಕಾರ್ಡ್ಸ್ ಗಳನ್ನ ತಗೊಂಡು ಆಸ್ಟ್ರಾಲಜರ್ ನ ಭವಿಷ್ಯನ ನೋಡೋದಕ್ಕೆ ಶುರು ಮಾಡ್ತಾಳೆ. ಆದ್ರಿಂದ ಆಸ್ಟ್ರಾಲಜರ್ ನ ಆತ್ಮ ಗ್ರಾಂಟ್ ನ ಬಿಟ್ಟು ಇಲ್ಲಿಗೆ ಬರುತ್ತೆ. ಆಗ ಹಾರ್ಲಿ ಅದಕ್ಕೆ ಹೇಳ್ತಿರ್ತಾಳೆ, ನನ್ಗೆ ಗೊತ್ತು ನಿನ್ಗೆ ಮೋಸ ಆಗಿದೆ ಅಂತ, ಆದ್ರೆ ನಾವೇನು ನಿನ್ಗೆ ಮಾಡಿಲ್ಲ. ನಿನ್ನ ಮಗಳು ಸತ್ತ ರೀತಿನೇ ಅಮಾಯಕರಾಗಿದ್ದಂತ ನನ್ನ ಫ್ರೆಂಡ್ಸ್ ಗಳು ಸತ್ತೋದ್ರು ಅಂತ. ಆದ್ರೆ ಈ ಆತ್ಮ ಇವಳ ಮಾತನ್ನ ಕೇಳದೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಕಡೆ ಗ್ರಾಂಟ್ಗೂ ಕೂಡ ಎಚ್ಚರ ಆಗಿರುತ್ತೆ. ನಂತರ ಹಾರ್ಲಿ ಆಸ್ಟ್ರಾಲಜರ್ ನ ಆತ್ಮಕ್ಕೆ ಹೇಳ್ತಾಳೆ, ನಾನು ಟ್ಯಾರೋ ಕಾರ್ಡ್ ಗಳನ್ನ ಯೂಸ್ ಮಾಡ್ಕೊಂಡು ನಿನ್ನ ಭವಿಷ್ಯನ ನೋಡ್ಬಿಟ್ಟೆ, ನಿನ್ಗೆ ಡೆತ್ ಕಾರ್ಡ್ ಬಂದಿದೆ ಅಂತ. ಈ ರೀತಿ ಹೇಳಿ ಮುಗಿಸ್ತಿದ್ದಂಗೆನೆ ಬ್ಲಾಕ್ ಮ್ಯಾಜಿಕ್ ಆಕ್ಟಿವೇಟ್ ಆಗಿ ನಿಧಾನವಾಗಿ ಆಸ್ಟ್ರಾಲಜರ್ ನ ಆತ್ಮನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಆಗ ಅದೇ ಸಮಯಕ್ಕೆ ಗ್ರಾಂಟ್ ಬಂದು ಹಾರ್ಲಿನ ಹೊರಗಡೆ ಎಳ್ಕೊಬಿಡ್ತಾನೆ. ಆಗ ಆಸ್ಟ್ರಾಲಜರ್ ನ ಆತ್ಮ ಬ್ಲಾಕ್ ಮ್ಯಾಜಿಕ್ ಇಂದ ಕಂಪ್ಲೀಟ್ ಆಗಿ ನಾಶ ಆಗೋಗುತ್ತೆ. ಅದ್ರ ಜೊತೆ ಕರ್ಸಾಗಿದ್ದಂತ ಟ್ಯಾರೋ ಕಾರ್ಡ್ಸ್ ಗಳು ಕೂಡ ಸುಟ್ಟೋಗ್ತವೆ. ಇದರಿಂದ ಇವರಿಬ್ರಿಗೂ ಸ್ವಲ್ಪ ನೆಮ್ಮದಿ ಆಗುತ್ತೆ. ನಂತರ ಇವರಿಬ್ರು ಮನೆಗೆ ಹೋಗ್ಬೇಕು ಅಂತ ಹೊರಗಡೆ ಬರ್ತಿದ್ದಂಗೆನೆ ಅಲ್ಲಿಗೆ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ನೋಡಿದ್ರೆ ಅದ್ರೊಳಗಡೆ ಪ್ಯಾಕ್ಸ್ಟನ್ ಇರ್ತಾನೆ. 3 ಜನ ಕೂಡ
ಕೂಡ ಇನ್ನೂ ಬದುಕಿರೋದ್ರಿಂದ ಒಬ್ಬರನ್ನ ಒಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಇವರೆಲ್ಲರೂ ಮನೆಗೆ ಹೋಗ್ತಿರ್ಬೇಕಾದ್ರೆ ಪ್ಯಾಕ್ಸ್ಟನ್ ಹೇಳ್ತಾನೆ, ಆ ಜೋಕರ್ ಇನ್ನೇನು ನನ್ನನ್ನ ಸಾಯಿಸೋದಕ್ಕೆಂತ ಬಂದಿತ್ತು. ಆಗ ನನ್ನ ರೂಮ್ಮೇಟ್ ಬಂದು ಲಿಫ್ಟ್ ಡೋರ್ ಅನ್ನ ಓಪನ್ ಮಾಡ್ದ. ಅಷ್ಟರಲ್ಲಿ ಆ ಜೋಕರ್ ಡೀಮನ್ ಹೊಟ್ಟೋಗಿತ್ತು. ಅದೇ ಸಮಯಕ್ಕೆ ನೀವು ಆ ಡೀಮನ್ ಅನ್ನ ನಾಶ ಮಾಡುದ್ರಲ್ಲ, ಆದ್ರಿಂದ ನಾನು ಕೂಡ ಉಳ್ಕೊಂಡೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಕ್ವಶನ್, ಈ ಮೂವಿಲಿ ಯಾರ್ ಬರ್ತಡೇ ಇತ್ತು ಅಂತ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.